ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇರುವ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿ ವರದಿಯನ್ನ ಬಿತ್ತರಿಸಿದೆ. ಈ ವರದಿಯ ಬಳಿಕ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಅಧಿಕಾರಿಗಳಿಗೆ ಸಚಿವ ಮುನಿಯಪ್ಪ ವರದಿಯನ್ನ ಕೇಳಿದ್ದಾರೆ. ಸಂಜೆಯ ಒಳಗೆ ವರದಿ ಸಲ್ಲಿಸಲು ಸಚಿವರು ತಾಕೀತು ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗೆ ಮುನಿಯಪ್ಪ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ತಪ್ಪು ಯಾರೇ ಮಾಡಿದ್ರೂ ಕೂಡ ಅವರ ವಿರುದ್ಧ ಕ್ರಮ ಆಗತ್ತೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಸಚಿವ ಮುನಿಯಪ್ಪ. ಬೆಳಿಗ್ಗೆ 9 ಗಂಟೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ವರದಿಯನ್ನ ಬಿತ್ತರಿಸುತ್ತೆ. ರಾಜ್ಯದಲ್ಲಿ ಯಾವ ರೀತಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನೋದರ ಕುರಿತಾಗಿ ವರದಿಯನ್ನ ಮಾಡಿದ್ವಿ. ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಇದು. ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. 2 ಗಂಟೆಯ ವೇಳೆಗೆ, ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳು ಬೀದರ್ನ ಹಲವು ಅಂಗಡಿಗಳಿಗೆ ರೇಡ್ ಮಾಡ್ತಾರೆ. ರೇಡ್ ಮಾಡಿ ಎಲ್ಲೆಲ್ಲಿ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಆಗುತ್ತೆ ಅನ್ನೋದನ್ನ ಪತ್ತೆ ಹಚ್ತಾರೆ. ಈಗ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾನು ನೀವು ಅವಾಗಿನಿಂದ ಕೇಳಿದ್ರು ಕೂಡ ನಾನು ವಿಚಾರ ತಿಳ್ಕೊಳಕ್ಕಾಗಲ್ಲ. ಬಟ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಎನ್ಕ್ವೈರಿ ಮಾಡಿ ಸಾಯಂಕಾಲ ನನಗೆ ರಿಪೋರ್ಟ್ ಕೊಡಬೇಕು. ಯಾರು ಇದನ್ನು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಅಲ್ಲ, ಇವಾಗ ಇಷ್ಟೊತ್ತು ಹೇಳಿದ್ನಲ್ಲ, ಇದು ಮಹತ್ತರವಾದ ಕೆಲಸ, ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ನೀವು ಅವಾಗಿನಿಂದ ಕೇಳಿದ್ರು ಕೂಡ ನಾನು ವಿಚಾರ ತಿಳ್ಕೊಳಕ್ಕಾಗಲ್ಲ. ಬಟ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಎನ್ಕ್ವೈರಿ ಮಾಡಿ ಸಾಯಂಕಾಲ ನನಗೆ ರಿಪೋರ್ಟ್ ಕೊಡಬೇಕು. ಯಾರು ಇದನ್ನು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಅಲ್ಲ, ಇವಾಗ ಇಷ್ಟೊತ್ತು ಹೇಳಿದ್ನಲ್ಲ, ಇದು ಮಹತ್ತರವಾದ ಕೆಲಸ, ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ನೀವು ಅವಾಗಿನಿಂದ ಇನ್ನು ಬೀದರ್ನಲ್ಲಿ ಅನ್ನಭಾಗ್ಯದ ಅಕ್ಕಿ ಮಾರಾಟ ಆಗ್ತಾ ಇರೋ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡಿದಂತಹ ಕಾರ್ಯಾಚರಣೆಯ ಕುರಿತು ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ರು ಕೇಳಿ. ಅತ್ಯಂತ ಗಂಭೀರವಾದಂತಹ ಒಂದು ಪ್ರಕರಣ ಇದೆ. ಪ್ರತಿಯೊಂದು ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಅಧಿಕಾರಿಗಳಿಗೆ ನಾನು ತಾಕೀತು ಮಾಡಿದ್ದೇನೆ. ಯಾವುದೇ ರೀತಿಯ ಅಕ್ಕಿಯ ಅಕ್ರಮ ಇರಬಹುದು, ಮಟ್ಕಾ ಇರಬಹುದು, ಗುಟ್ಕಾ ಇರಬಹುದು, ಇತರೆ ಯಾವುದೇ ಅಕ್ರಮಗಳು, ಅವ್ಯವಹಾರಗಳು ಅಥವಾ ಇವು ಕ್ಲಬ್ಗಳು ಇವು ಯಾವೂ ನಡೆದರೆ ಅವರೇ ಜವಾಬ್ದಾರ ಆಗ್ತಾರೆ ಅನ್ನುವಂಥದ್ದು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಿ. ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ತನಿಖೆ ಮಾಡಿ ಯಾರೇ ತಪ್ಪಿತಸ್ಥರಿದ್ರೂ ಅವ್ರ ಮೇಲೆ ಕಠಿಣವಾದಂತಹ ಕ್ರಮ ತಗೊಳ್ತೀವಿ. ಇದು ಸರ್ಕಾರದ ಭಾವನಾತ್ಮಕವಾಗಿರತಕ್ಕಂಥ ಯೋಜನೆ ಅನ್ನಭಾಗ್ಯ ಅಂತಕ್ಕಂಥ ಈ ರೀತಿಯ ದುರ್ಬಳಕೆ. ಅನ್ನಭಾಗ್ಯ ಕಾರ್ಯಕ್ರಮ ನಾವೇನು ಕೊಟ್ಟಿದ್ದೀವಿ, ಇದರಲ್ಲಿ ಅಕ್ಕಿ ಏನು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಇದೊಂದು ಅಪರಾಧ. ಇದರ ಬಗ್ಗೆ ಅತ್ಯಂತ ಕಠಿಣವಾದಂತಹ ಕ್ರಮ ತಗೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.